ಬೆಂಗಳೂರು ಚಿಕ್ಕಬಳ್ಳಾಪುರ ರೈಲ್ವೆ ಮಾರ್ಗವನ್ನು ಖಾಸಗಿ ಕಂಪನಿಯಿಂದ ಸರ್ಕಾರಕ್ಕೆ ಖರೀದಿಸಲಾಯಿತು. ಹಾಸನ, ಮಂಡ್ಯ, ತುಮಕೂರು, ಶಿವಮೊಗ್ಗ, ಅರಸೀಕೆರೆ, ಚನ್ನರಾಯಪಟ್ಟಣ ಹೀಗೆ ಪ್ರಮುಖ ಕೇಂದ್ರಗಳಲ್ಲಿ ದೊಡ್ಡ ಸಾರ್ವಜನಿಕ ಆಸ್ಪತ್ರೆಗಳನ್ನು ಪ್ರಾರಂಭಿಸಲಾಯಿತು. 1946-1947ರಲ್ಲಿ ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ಮಹಿಳಾ ಡಾಕ್ಟರ್ ನೇಮಕ, ಪ್ರತಿ ಹೋಬಳಿಯಲ್ಲಿ ದಾದಿಯರ ನೇಮಕ, ತಾಲೂಕಿನ ಮುಖ್ಯ ಪಟ್ಟಣದಲ್ಲಿ ಮಹಿಳೆಯರಿಗಾಗಿ 6 ಹಾಸಿಗೆಗಳುಳ್ಳ ಆಸ್ಪತ್ರೆ, ಪ್ರಸೂತಿ ವಾರ್ಡ್ಗಳನ್ನು ನಿರ್ಮಿಸಲಾಯಿತು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಟರ್ಮೀಡಿಯೇಟ್ ಮತ್ತು ಡಿಗ್ರಿ ಕಾಲೇಜುಗಳನ್ನು ಸ್ಥಾಪಿಸಲಾಯಿತು. ತಾಲೂಕು ಕೇಂದ್ರಗಳಲ್ಲಿ ಹೆಚ್ಚು ಪ್ರೌಢಶಾಲೆಗಳನ್ನು ಪ್ರಾರಂಭಿಸಲಾಯಿತು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕ್ಷಯರೋಗಕ್ಕೆ ಸಂಬಂಧಿಸಿದ ಸ್ನಾತಕೋತ್ತರ ಡಿಪ್ಲೊಮೊ ತರಗತಿ, ಲ್ಯಾಟಿನ್, ಜರ್ಮನ್, ಇಟಾಲಿಯನ್, ಸ್ಪ್ಯಾನಿಷ್ ಭಾಷೆಗಳನ್ನು ಕಲಿಯಲು ಅವಕಾಶ ಕಲ್ಪಿಸಲಾಯಿತು. ವನ್ಯಮೃಗ ಸಂರಕ್ಷಣೆಗಾಗಿ ಚಾಮರಾಜನಗರ ಗುಂಡ್ಲುಪೇಟೆ ಬಳಿ ವೇಣುಗೋಪಾಲ ವನ್ಯಮೃಗ ಉದ್ಯಾನ, ಕಡೂರಿನ ಬಳಿ ಒಂದು ವನ್ಯಮೃಗ ಉದ್ಯಾನವನ್ನು ಸ್ಥಾಪಿಸಲಾಯಿತು. ಹೀಗೆ ಜಯಚಾಮರಾಜ ಒಡೆಯರು ತಮ್ಮ ಅಧಿಕಾರದ 7 ವರ್ಷಗಳ ಅಲ್ಪ ಅವಧಿಯಲ್ಲಿ ಸಾಧಿಸಿದ್ದು ಅಪಾರ. ಅದು ರಾಜಕೀಯ ತುಮುಲದ ನಡುವೆ ಎಂಬುದು ವಿಶೇಷ ಗಮನಾರ್ಹ. ಜಯಚಾಮರಾಜರು ಮಹಾರಾಜರಾಗಿ ಪಟ್ಟಾಭಿಷಿಕ್ತರಾದಾಗ ನಾಡಿನಾದ್ಯಂತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಚಳವಳಿ ತೀವ್ರವಾಗಿತ್ತು. ಸ್ವತಂತ್ರ ಭಾರತದಲ್ಲಿ ತಮ್ಮ ರಾಜ್ಯವನ್ನ ವಿಲೀನಗೊಳಿಸಲು ಬಹಳಷ್ಟು ರಾಜರು ಮೀನಮೇಷ ಎಣಿಸುತ್ತಿದ್ದಾಗ ಜಯಚಾಮರಾಜರು ಸ್ವತಂತ್ರ ಭಾರತದಲ್ಲಿ ತಮ್ಮ ಮೈಸೂರು ಸಂಸ್ಥಾನವನ್ನು ವಿಲೀನಗೊಳಿಸುವ ಬಗ್ಗೆ 1947 ಆಗಸ್ಟ್ 9ರಂದು ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನ್ಗೆ ಸಂತೋಷದಿಂದ ಸಹಿ ಹಾಕಿದರು. ಇದು ಭಾರತದ ಅಖಂಡತೆಯಲ್ಲಿ ಜಯಚಾಮರಾಜರಿಗಿದ್ದ ರಾಷ್ಟ್ರೀಯ ದೃಷ್ಟಿ ಮತ್ತು ರಾಷ್ಟ್ರಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಮೈಸೂರು ಅರಮನೆಯಲ್ಲಿ ಕಾಂಗ್ರೆಸ್ಸಿನ ನೂತನ ಮಂತ್ರಿಮಂಡಲದ ಪ್ರಮಾಣ ವಚನ 1947 ಅಕ್ಟೋಬರ್ 29ರಂದು ನಡೆಯಿತು. ಸ್ವತಂತ್ರ ಭಾರತದಲ್ಲಿ ಹಲವಾರು ಗೌರವಯುತ ಸ್ಥಾನಮಾನಗಳು ಜಯಚಾಮರಾಜರನ್ನ ಅರಸಿಕೊಂಡು ಬಂದವು. ಅವುಗಳೆಂದರೆ 1950 ಜನವರಿ 26 ಮೈಸೂರಿನ ರಾಜಪ್ರಮುಖರು, 1956 ನವೆಂಬರ್ 1 ಮೈಸೂರು ರಾಜ್ಯದ ರಾಜ್ಯಪಾಲರು, 1964 ಮೇ 4 ಮದ್ರಾಸ್ ರಾಜ್ಯದ ರಾಜ್ಯಪಾಲರು. ಕೆಲ ಕಾಲ ನಂತರ ಅಧಿಕಾರದಲ್ಲಿ ನಿರಾಸಕ್ತಿ ಉಂಟಾಗಿ ಮದ್ರಾಸ್ ರಾಜ್ಯದ ರಾಜ್ಯಪಾಲ ಹುದ್ದೆಯನ್ನು ತ್ಯಜಿಸಿ ತಮ್ಮ ಪ್ರೀತಿಯ ಹುಟ್ಟೂರಾದ ಮೈಸೂರಿಗೆ ಮರಳಿ ಬಂದರು. ಸಾಹಿತ್ಯ, ಸಂಗೀತ, ಕಲೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತಲ್ಲೀನರಾದರು. ಇವರಿಗೆ ದೊರೆತ ಇತರ ಪ್ರತಿಷ್ಠಿತ ಸ್ಥಾನಮಾನಗಳು 1942 ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್, 1955 ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ಡಿಲಿಟ್, 1937 ಲಂಡನ್ನ ಗಿಲ್ಡ್ ಹಾಲ್ ಆಫ್ ಮ್ಯೂಸಿಕ್ನ ಲೈಸೆನ್ಶಿಯೇಟ್ ಮಾನ್ಯತೆ, 1945 ಲಂಡನ್ನ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ನ ಗೌರವ ಸದಸ್ಯತ್ವ, 1963 ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾನಿಲಯದ ಡಿಲಿಟ್, 1945 ಬ್ರಿಟಿಷ್ ಸರ್ಕಾರದಿಂದ ಜಿಸಿಎಸ್ಐ, 1946 ಬ್ರಿಟಿಷ್ ಸರ್ಕಾರದಿಂದ ಜಿಸಿಬಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷತೆ, ವನ್ಯಜೀವಿ ಸಂರಕ್ಷಣಾ ಮಂಡಳಿಯ ಅಧ್ಯಕ್ಷತೆ. ಜಯಚಾಮರಾಜರಿಗೆ ಬಾಲ್ಯದಿಂದಲೂ ಸಂಗೀತವೆಂದರೆ ಅಪಾರ ಪ್ರೇಮ. ಕರ್ನಾಟಕ, ಹಿಂದೂಸ್ತಾನಿ ಮತ್ತು ಪಾಶ್ಚಾತ್ಯ ಹೀಗೆ 3 ವಿಧದ ಸಂಗೀತ ಪ್ರಾಕಾರಗಳಲ್ಲಿ ಆಸಕ್ತಿ. ಪಾಶ್ಚಾತ್ಯ ವಾದ್ಯಗಳಾದ ಪಿಯಾನೋ ಮತ್ತು ಪೈಪಾರ್ಗನ್ನಲ್ಲಿ ವಿಶೇಷ ಅಭಿರುಚಿ. ಪಾಶ್ಚಾತ್ಯ ಸಂಗೀತದಲ್ಲಿ ಅಪ್ರತಿಮರೆಂದು ಖ್ಯಾತನಾಮರಾಗಿದ್ದ ವ್ಯಾಗ್ನರ್, ಮಾಲರ್, ಬಾಕ್, ಬಿಥೋವೆನ್ ಇವರ ಕೃತಿಗಳು ಜಯಚಾಮರಾಜರಿಗೆ ಅಚ್ಚುಮೆಚ್ಚು. ಸಾವಿರಾರು ಪಾಶ್ಚಾತ್ಯ ಸಂಗೀತ ಕೃತಿಗಳನ್ನು ಸಂಗ್ರಹಿಸಿದರು. ಆಲಿಸಿ ಆಲಿಸಿ ಅಧ್ಯಯನ ಮಾಡಿದರು, ನುಡಿಸಿದರು, ಪಕ್ವತೆ ಪಡೆದರು. ಇವರದು ಏಕಲವ್ಯನ ಏಕಾಗ್ರತೆ. ಇವರ ಖಾಸಗಿ ಸಂಗೀತ ಭಂಡಾರದಲ್ಲಿ 20,000ಕ್ಕೂ ಹೆಚ್ಚು ವಿದೇಶಿ ಸಂಗೀತ ಮಾಂತ್ರಿಕರ ಧ್ವನಿಮುದ್ರಿಕೆಗಳಿವೆ.
ಜಯಚಾಮರಾಜರು ಸ್ವಇಚ್ಛೆಯಿಂದಲೇ ಕರ್ನಾಟಕ ಸಂಗೀತವನ್ನು ತಮ್ಮ ಹೃದಯದ ಮಿಡಿತವನ್ನಾಗಿಸಿಕೊಂಡರು, ಪ್ರೌಢಿಮೆ ಗಳಿಸಿದರು. ವಿಶೇಷವಾಗಿ ತಂತ್ರಶಾಸ್ತ್ರ ಮತ್ತು ಮಂತ್ರಶಾಸ್ತ್ರದಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನ ಪಡೆದರು. ಉತ್ತಮ ದರ್ಜೆಯ ವಾಗ್ಗೇಯಕಾರರಾದರು. ಜಯಚಾಮರಾಜರು 94 ಭಕ್ತಿಕೃತಿಗಳನ್ನು ಸಂಸ್ಕೃತದಲ್ಲಿ ರಚಿಸಿದರು. ಈ ಕೃತಿಗಳು ಶ್ರೀವಿದ್ಯಾ ಎಂಬ ಅಂಕಿತವನ್ನ ಹೊಂದಿವೆ. ತಾವೇ ಸೃಷ್ಟಿಸಿದ ನೂತನ ರಾಗ ಜಯ ಸಂವರ್ಧಿನಿಯಲ್ಲಿ ಒಡೆಯರು ಕೃತಿ ರಚನೆ ಮಾಡಿದರು. ಶಿವ ಮಹಾದೇವ ಶಂಭೋ ಶಿವ 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 ಮಹಾದೇವ ಶಂಭೋ ಶಿವ 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 ಮಹಾದೇವ ಶಂಭೋ ಶಿವ 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 ಮಹಾದೇವ ಶಂಭೋ ಶಿವ ರಮಣ ಮಮ ಅಪರಾಧಂ ಕ್ಷಮಸ್ವ ಶಿವ 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 ಮಹಾದೇವ ಶಂಭೋ ಶಿವ ರಮಣ ಮಮ ಅಪರಾಧಂ ಕ್ಷಮಸ್ವ ಶಿವ 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 ಮಹಾದೇವ ಶಂಭೋ ಶಿವ ರಮಣ ಮಮ ಅಪರಾಧಂ ಕ್ಷಮಸ್ವ ಶಿವ 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 ಸರ್ವಾನಂದಕರ ಅಖಿಲಾಂಡ ಪ್ರಭೋ ಸರ್ವ ಸರ್ವಾನಂದಕರ ಅಖಿಲಾಂಡ ಪ್ರಭೋ ಸರ್ವ ಸರ್ವಾನಂದಕರ ಅಖಿಲಾಂಡ ಪ್ರಭೋ ಭವ ಸಾಗರ ತಾರಕ ಅಕ್ಷಯಲಿಂಗ ವಿಭೋ ಭವ ಸಾಗರ ತಾರಕ ಅಕ್ಷಯಲಿಂಗ ವಿಭೋ ಶಿವ 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 ಮಹಾದೇವ ಶಂಭೋ ಶಿವ ರಮಣ ಮಮ ಅಪರಾಧಂ ಕ್ಷಮಸ್ವ ಶಿವ 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 ಮಹಾದೇವ ನಮಸ್ತೆ ಸ್ಥಾಣೋ ಪ್ರಳಯ ಕಾಲ ಜಗದ್ಭಕ್ಷಕ ನಮಸ್ತೆ ಸ್ಥಾಣೋ ಪ್ರಳಯ ಕಾಲ ಜಗದ್ಭಕ್ಷಕ ನಮಸ್ತೆ. ಮಾಧುರ್ಯ ಪ್ರಧಾನವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಾಶ್ಚಾತ್ಯ ಸಂಗೀತದ ಸ್ವರ ಸಾಮರಸ್ಯವನ್ನ ಸಮೀಕರಿಸಿದ ಸಾಧಕ ಇವರು. 1949ರಲ್ಲಿ ಲಂಡನ್ನಲ್ಲಿ ಫಿಲಾರ್ಮೋನಿಯಾ ಕಾನ್ಸರ್ಟ್ ಸೊಸೈಟಿಯನ್ನು ಸ್ಥಾಪಿಸಿ ಅದರ ಸ್ಥಾಪಕ ಅಧ್ಯಕ್ಷರಾದರು. ಈ ಸಂಗೀತ ಸಂಸ್ಥೆಯಲ್ಲಿ ಉದಯೋನ್ಮುಖ ಸಂಗೀತ ಕಲಾವಿದರಿಗೆ ಅವಕಾಶ ನೀಡುವುದೇ ಅಲ್ಲದೆ ಜಗತ್ಪ್ರಸಿದ್ಧ ಸಂಗೀತಗಾರರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿತ್ತು. ಆ ದಿನಗಳಲ್ಲಿ ಈ ವಿಧದ ಸಂಸ್ಥೆ ವಿಶ್ವದಲ್ಲಿ ಇದೊಂದೇ ಆಗಿತ್ತು ಎಂಬುದು ಇದರ ವಿಶೇಷ. ಜಯಚಾಮರಾಜರು ವೇದ, ಉಪನಿಷತ್ತು, ತಂತ್ರಶಾಸ್ತ್ರ ಮತ್ತು ಪುರಾಣ ಇವುಗಳಲ್ಲಿ ಅಮೋಘ ತತ್ವಗಳನ್ನು ಕಂಡವರಾಗಿದ್ದರು. ಜನಸಾಮಾನ್ಯರಲ್ಲಿ ಆ ತತ್ವಗಳ ಅನುಭವ ಉಂಟಾಗಿ ಶ್ರೇಯಸ್ಸಿನ ಲಾಭ ದೊರೆಯಲಿ ಎಂಬ ಸದುದ್ದೇಶದಿಂದ ಸಂಸ್ಕೃತ ಭಾಷೆಯಲ್ಲಿದ್ದ ಆ ತತ್ವಗ್ರಂಥಗಳನ್ನು ವಿದ್ವಾಂಸರಿಂದ ಕನ್ನಡಕ್ಕೆ ಭಾಷಾಂತರಿಸಿ ತಾವೇ ಖುದ್ದಾಗಿ ಶ್ರೀ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಹೆಸರಿನಲ್ಲಿ ಪ್ರಕಟಿಸಿದರು. ಜಯಚಾಮರಾಜರಿಗೆ ಗುರು ಹಿರಿಯರು, ದೇವರು
ಮತ್ತು ವಿಶ್ವವಿದ್ಯಾನಿಲಯಗಳ ಬಗ್ಗೆ ಅಪಾರವಾದ ಗೌರವ. ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು. ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ಹಾರ್ವರ್ಡ್, ಪ್ರಿನ್ಸ್ಟನ್ ಮೊದಲಾದ ವಿಶ್ವವಿದ್ಯಾನಿಲಯಗಳಲ್ಲಿ ಹಾಗೂ ಹಲವಾರು ಪ್ರಸಿದ್ಧ ವಿದೇಶಿ ಸಂಘ ಸಂಸ್ಥೆಗಳಲ್ಲಿ ಭಾರತದ ಅನಭಿಷಿಕ್ತ ಸಾಂಸ್ಕೃತಿಕ ರಾಯಭಾರಿಯಾಗಿ ಉಪನ್ಯಾಸ ನೀಡಿದ್ದಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಹಲವಾರು ಉದ್ಗ್ರಂಥಗಳನ್ನು ರಚಿಸಿದ್ದಾರೆ. ಜಯಚಾಮರಾಜರ ಜೀವನ ಆಧ್ಯಾತ್ಮಿಕ ವೇದಿಕೆಯ ಮೇಲೆ ಸಾಗಿತ್ತು. ಪ್ರಜಾಕೋಟಿಗೆ ಲಭಿಸುವ ಕಲ್ಯಾಣವು ದೇವತಾ ಪ್ರಸಾದದಿಂದಲೇ ಎಂಬ ನಂಬಿಕೆ ಇವರದು. ಸಮಗ್ರ ಭಾರತದಲ್ಲಿ ಇವರಿಗೆ ತಿಳಿಯದಿರುವ, ಇವರು ದರ್ಶನ ಪಡೆದು ಸೇವೆ ಸಲ್ಲಿಸದಿರುವ ದೇವಾಲಯಗಳೇ ಇಲ್ಲವೆನ್ನಬಹುದು. ಮೈಸೂರು ಅರಮನೆಯ ಕೋಟೆಯೊಳಗೆ ಹೊಯ್ಸಳ ಶಿಲ್ಪ ಶೈಲಿಯಲ್ಲಿ 1951ರಲ್ಲಿ ಶ್ರೀ ಭುವನೇಶ್ವರಿ ದೇವಸ್ಥಾನ ಮತ್ತು 1953ರಲ್ಲಿ ಶ್ರೀ ಗಾಯತ್ರಿ ದೇವಸ್ಥಾನಗಳನ್ನು ಕಟ್ಟಿಸಿದರು. ಕೋಟೆಯ ಹೊರಗೆ ನೇಪಾಳದ ಕಾಮಾಕ್ಷ ದೇವಸ್ಥಾನದ ಮಾದರಿಯಲ್ಲಿ ತಾಂತ್ರಿಕತೆ ಮತ್ತು ಮಾಂತ್ರಿಕತೆಯ ಲಕ್ಷಣಗಳನ್ನು ಬಿಂಬಿಸುವ ರೀತಿಯಲ್ಲಿ ಶ್ರೀ ಕಾಮಕಾಮೇಶ್ವರಿ ದೇವಸ್ಥಾನವನ್ನು ಕಟ್ಟಿಸಿದರು. ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನದ ಮಹಾದ್ವಾರಕ್ಕೆ ನಕಾಸು ಕೆಲಸದ ಬೆಳ್ಳಿ ಬಾಗಿಲನ್ನು 1952ರಲ್ಲಿ ಮಾಡಿಸಿದರು. ಮಲೆಮಹದೇಶ್ವರ ಕ್ಷೇತ್ರದಲ್ಲಿ ಬೆಟ್ಟಕ್ಕೆ ವಾಹನ ಸಂಚಾರ ಯೋಗ್ಯ ಮಾರ್ಗ ನಿರ್ಮಾಣ ಮಾಡಿಸಿದ್ದೇ ಅಲ್ಲದೆ ಬೆಟ್ಟದ ಮೇಲೆ ಧರ್ಮಶಾಲೆ ಕಟ್ಟಿಸಿದರು. ನೀರು ದೀಪದ ಸೌಕರ್ಯ ಒದಗಿಸಿದರು. ಇವರ ಧಾರ್ಮಿಕ ಚಿಂತನೆ, ಶ್ರದ್ಧೆ, ಆಚರಣೆಗೆ ಸಂಬಂಧಿಸಿದಂತೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಮಹಾರಾಜರು ಕೇವಲ ಚಿಂತಕರಷ್ಟೇ ಅಲ್ಲ, ಮಹಾನ್ ಸಾಧಕರು ಎಂದು ಹೇಳಿರುವುದು ಜಯಚಾಮರಾಜರ ವ್ಯಕ್ತಿತ್ವಕ್ಕೆ ಗರಿ ಮೂಡಿಸಿದಂತಿದೆ. ನಾಟಕ, ಸಂಗೀತ, ನೃತ್ಯ, ಲಲಿತ ಕಲೆಗಳ ಪೋಷಕರಾಗಿದ್ದ ಜಯಚಾಮರಾಜರ ಆಸ್ಥಾನವು ಶ್ರೇಷ್ಠ ಕಲಾವಿದರ ಆಶ್ರಯ ತಾಣವಾಗಿತ್ತು. ಮೈಸೂರು ವಾಸುದೇವಾಚಾರ್ಯ, ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್, ಪಿಟೀಲು ಚೌಡಯ್ಯ, ಟೈಗರ್ ವರದಾಚಾರ್, ಬಿ ದೇವೇಂದ್ರಪ್ಪ, ಎನ್ ಚೆನ್ನಕೇಶವಯ್ಯ, ವೀಣಾ ದೊರೆಸ್ವಾಮಿ ಅಯ್ಯಂಗಾರ್, ತಿಟ್ಟೈ ಕೃಷ್ಣಯ್ಯಂಗಾರ್, ವೈಣಿಕ ಪ್ರವೀಣ ವೆಂಕಟಗಿರಿಯಪ್ಪ ಮುಂತಾದ ಸಂಗೀತ ದಿಗ್ಗಜರು ಆಸ್ಥಾನ ಕಲಾವಿದರಾಗಿದ್ದರು. ಮೈಸೂರು ಅರಮನೆಯ ವಿವಿಧ ಪ್ರಾಕಾರಗಳಲ್ಲಿ ಪ್ರಸಿದ್ಧ ಚಿತ್ರಕಲಾವಿದರ ಕೃತಿಗಳು ಅಲಂಕರಿಸಲು ಜಯಚಾಮರಾಜರು ನೀಡಿದ ಆಶ್ರಯ ಮತ್ತು ಪ್ರೋತ್ಸಾಹ ಅಪಾರ. ಕಾಡಿನಿಂದ ಹೊರಬಂದು ಜನ ಮತ್ತು ಜಾನುವಾರುಗಳನ್ನು ಹಿಂಸಿಸುತ್ತಿದ್ದ ವನ್ಯಮೃಗಗಳನ್ನು ಬೇಟೆಯಾಡುತ್ತಿದ್ದ ಜಯಚಾಮರಾಜರು ಶಿಕಾರಿ ಪ್ರವೀಣರು. ಆದರೆ ಕೆಲ ಕಾಲ ನಂತರ ವನ್ಯಮೃಗ ಸಂರಕ್ಷಣಾ ಮಂಡಳಿ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸಿದ್ದು ಅಪಾರ. ಜಯಚಾಮರಾಜರ ಸಜ್ಜನಿಕೆ, ಸ್ನೇಹಪರತೆ, ವಿದ್ವತ್ತು, ವರ್ಚಸ್ಸು ಎಲ್ಲರನ್ನೂ ಆಕರ್ಷಿಸುವಂಥದ್ದು. ಇವರ ಪ್ರಜೆಗಳು ಇವರನ್ನು ಎಷ್ಟು ಪ್ರೀತಿಸುತ್ತಿದ್ದರೋ ಅದೇ ರೀತಿ ರಾಜ್ಯ ಮಟ್ಟದ, ರಾಷ್ಟ್ರಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ನೇತಾರರು, ಗಣ್ಯಮಾನ್ಯರು ಕೂಡ ಇವರನ್ನ ಅಷ್ಟೇ ಗೌರವಿಸುತ್ತಿದ್ದರು. ಸುಮಾರು 55 ವರ್ಷಗಳ ತಮ್ಮ ಧನ್ಯ ಜೀವನದಲ್ಲಿ ರಾಜಯೋಗಿ ತುಂಬು ಹರೆಯದಲ್ಲಿಯೂ ಕಮಲದೆಲೆಯ ಮೇಲಿನ ನೀರಹನಿಯಂತೆ ನಿರ್ಲಿಪ್ತರು, ವಾಸನಾ ವಿಷಯಗಳಲ್ಲಿ ಅನಾಸಕ್ತರು, ದೈವೋಪಾಸನಾ ಸಂಸಕ್ತರು, ಆತ್ಮಾನುಸಂಧಾನ ಪರಿತೃಪ್ತರು, ರಾಜತ್ವದ ಅರಮನೆಯಲ್ಲಿಯೂ ನಿಷ್ಕಾಮಯೋಗಿ, ರಾಜಕುಮಾರನಾಗಿ ಹುಟ್ಟಿ ಸಿಂಹಾಸನಾರೂಢ ಮಹಾರಾಜರಾಗಿದ್ದರೂ ಭಾರತದ ಸಮಗ್ರತೆಗಾಗಿ ತಮ್ಮ ರಾಜತ್ವವನ್ನು ಸಂತೋಷದಿಂದ ತ್ಯಜಿಸಿದ ಮಹಾತ್ಯಾಗಿ, ಸಂತೃಪ್ತಿಯಿಂದ ಶ್ರೀಸಾಮಾನ್ಯನ ಬದುಕನ್ನು ಅಪ್ಪಿಕೊಂಡ ಸ್ಥಿತಪ್ರಜ್ಞ, ಯದುವಂಶದ ಅಂತಿಮ ಅರಸು, ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಪದವಿಯಿಂದ ಇಳಿದು ಕನ್ನಡಿಗರ ಹೃದಯ ಸಿಂಹಾಸನದ ಅಧಿದೇವತೆಯಾದರು. ಮಹಾರಾಜ ಜಯಚಾಮರಾಜ ಒಡೆಯರ್ ಬಹಾದ್ದೂರ್ ಅವರು 1974 ಸೆಪ್ಟೆಂಬರ್ 23ರಂದು ವಿಧಿವಶರಾದರು.